ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೋಟಿಗೊಬ್ಬ ಸಿನಿಮಾ ರಿಲೀಸ್ ಆಗಿರುವಂತಹ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಈ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಇದೀಗ ರಿಲೀಸ್ ನಲ್ಲಿ ಎರಡನೇ ವಾರಕ್ಕೆ ಈ ಸಿನಿಮಾ ಮೈಸೂರು, ಹಾಸನ ಹಾಗೆ ಮಂಡ್ಯದಲ್ಲಿ ರಿಲೀಸ್ ಆಗ್ತಾ ಇದೆ. ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಪ್ರದರ್ಶನವನ್ನ ಕಾಣಲಿದೆ ಅಂತ ಕೇಳಿದ್ರೆ, ಮೊದಲಿಗೆ ಮಂಡ್ಯದ ಮಹಾವೀರ ಚಿತ್ರಮಂದಿರದಲ್ಲಿ ದಿನ 4 ಆಟ. ಬೆಳಗ್ಗೆ 10:30, ಮಧ್ಯಾಹ್ನ 1:30, ಸಂಜೆ 4:30 ಹಾಗೆ ರಾತ್ರಿ 7:30ಕ್ಕೆ ಮಹಾವೀರ ಚಿತ್ರಮಂದಿರದಲ್ಲಿ ಕೋಟಿಗೊಬ್ಬ ಸಿನಿಮಾ ಇವತ್ತಿನಿಂದ ಪ್ರದರ್ಶನವನ್ನ ಕಾಣಲಿದೆ. ಇನ್ನು ಹಾಸನ ಸಹ್ಯಾದ್ರಿ ಚಿತ್ರಮಂದಿರ, ಇಲ್ಲೂ ಕೂಡ ದಿನ 4 ಆಟ. ಬೆಳಗ್ಗೆ 10:30, ಮಧ್ಯಾಹ್ನ 1:30, ಸಂಜೆ 4:30 ಹಾಗೆ ರಾತ್ರಿ 7:30. ಇನ್ನು ಮೈಸೂರು ವಿಷ್ಣುದಾಸ್ ಅವರ ತವರೂರು, ಇಲ್ಲಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ಈ ಸಿನಿಮಾ ದಿನ 4 ಆಟಗಳಲ್ಲಿ ಪ್ರದರ್ಶನವನ್ನ ಕಾಣಲಿದೆ. ಬೆಳಗ್ಗೆ 10:15, ಮಧ್ಯಾಹ್ನ 1:30, ಸಂಜೆ 4:45 ಹಾಗೆ ರಾತ್ರಿ 8 ಗಂಟೆ. ಬೆಳಗ್ಗೆ 10:15 ಪ್ರದರ್ಶನಕ್ಕೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಇದೆ ಅಂತ ಕೇಳಿದ್ರೆ ನೋಡಿ, ಬಾಲ್ಕನಿ ಆಲ್ಮೋಸ್ಟ್ ಫುಲ್ ಆಗಿದೆ. ಮಧ್ಯದವರು ಹಿಂಭಾಗ ಎಲ್ಲ ಭರ್ತಿಯಾಗಿದೆ. ಕಾರ್ನರ್ ಸೀಟ್ ಆಗಿ ಇಲ್ಲಿ ನೋಡಿ, ಒಂದಿಷ್ಟು ಸೀಟುಗಳಷ್ಟೇ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗೋದು. 180 ರೂಪಾಯಿ ಬಾಲ್ಕನಿ ಟಿಕೆಟ್. ನೇರವಾಗಿ ಚಿತ್ರಮಂದಿರಕ್ಕೆ ಹೋಗಿ ಅಲ್ಲೇ ಸರತಿ ಸಾಲಿನಲ್ಲಿ ನಿಂತು ಟಿಕೆಟ್ ಅನ್ನು ಪಡ್ಕೊಳ್ಳೋರು ಅನೇಕ ಮಂದಿ ಇದ್ದಾರೆ. ಹೀಗಾಗಿ ನೇರವಾಗಿ ಚಿತ್ರಮಂದಿರಕ್ಕೆ ಹೋಗಿ ಸರತಿ ಸಾಲಿನಲ್ಲಿ ನಿಂತು ಟಿಕೆಟ್ ಅನ್ನು ಪಡ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡ್ತಾರೆ. ಹೀಗಾಗಿ ಇದು ಹೌಸ್ಫುಲ್ ಶೋ ಆಗೇ ಆಗುತ್ತೆ. ಇನ್ನು ದ್ವಿತೀಯ ದರ್ಜೆ ನೋಡಿ, ಇಲ್ಲಿ 2 ದರ್ಜೆ ಇರೋದಿಲ್ಲಿ, ಬಾಲ್ಕನಿ ಮತ್ತು ಫಸ್ಟ್ ಕ್ಲಾಸ್ ನೋಡಿ. ಕೆಳಭಾಗದಲ್ಲಿ ನೋಡಿ ಒಂದಿಷ್ಟು ಟಿಕೆಟ್ಗಳು ಭರ್ತಿಯಾಗಿದೆ. ಹೊಸ ಸಿನಿಮಾದ ಟಿಕೆಟ್ ಯಾವ ರೀತಿ ಬುಕ್ಕಿಂಗ್ ಇದೆ ಅಂತ ಒಮ್ಮೆ ನೋಡಿದ್ರೆ ಗೊತ್ತಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಯಾರು ಕೂಡ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡೋದಿಲ್ಲ. ತುಂಬಾನೇ ಕಡಿಮೆ. ಅಂತ ಒಂದು ಅತ್ಯದ್ಭುತ ಸಿನಿಮಾ ಬಂದ್ರೆ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಹೋಗ್ತಾರೆ. ಅದನ್ನು ಹೊರತುಪಡಿಸಿ ಹೌಸ್ಫುಲ್ ಎಲ್ಲ ಇಲ್ವೇ ಇಲ್ಲ ಬಿಡಿ. ಒಂದು ಚಿತ್ರಮಂದಿರದಲ್ಲಿ ಒಂದು 15 ಮಂದಿ ತುಂಬಿದ್ರೆ ಅದೇ ದೊಡ್ಡದು. ಅಂಥದ್ರಲ್ಲಿ ಈ ಸಿನಿಮಾ 25 ವರ್ಷಗಳ ಹಳೆಯ ಸಿನಿಮಾ. ನಿಮಗೆ ಯೂಟ್ಯೂಬಲ್ಲಿ ಅಂತೂ ಇದ್ದೇ ಇದೆ ಈ ಸಿನಿಮಾ. ಅದೆಷ್ಟೋ ಬಾರಿ ಉದಯ ಟಿವಿಯಲ್ಲಿ ಈ ಸಿನಿಮಾ ಪ್ರಸಾರ ಆಗಿದೆ. ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದವರು ಇಲ್ವೇ ಇಲ್ಲ. ಹೀಗಿರ್ಬೇಕಾದ್ರೆ ಈ ಸಿನಿಮಾವನ್ನ 25 ವರ್ಷಗಳ ಬಳಿಕ ರಿಲೀಸ್ ಮಾಡಿದ್ದಾರೆ. ರಿಲೀಸ್ಗೆ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ, ಭರ್ಜರಿಯಾದಂಥ ಪ್ರತಿಕ್ರಿಯೆ. ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಇತ್ತು ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ. ಹೌಸ್ಫುಲ್ ಪ್ರದರ್ಶನ ಪ್ರಸನ್ನ ಚಿತ್ರಮಂದಿರದಲ್ಲಿ. ಈ ವಾರ ಕೂಡ ಪ್ರಸನ್ನ ಚಿತ್ರಮಂದಿರದಲ್ಲಿ 2ನೇ ವಾರದ ಪ್ರದರ್ಶನವನ್ನ ಕಾಣ್ತಾ ಇದೆ. ಅದು ಯಾವ ರೀತಿ ಇದೆ ಎಲ್ಲವನ್ನ ಹೇಳ್ತೀವಿ, ಅದು ಮುಂದಿನ ಭಾಗದಲ್ಲಿ. ನಮಸ್ಕಾರ.